ಮಮ್ಮಿ ವಾಶ್ ಮಾಡಿ ಇಕ್ಕಿದ್ದ ಹಾರ ಮತ್ತು ತೋರಣನೆಲ್ಲ ಪಪ್ಪ ಬಂದು ದೇವ್ರ ಮನೆ ಬಾಗಿಲಿಗೆ ಮತ್ತು ಮೇನ್ ಡೋರ್ ಬಾಗಿಲಿಗೆಲ್ಲ ಹಾಕಿದ್ರು. ಸೊ ನಮ್ಮಜ್ಜಿ ಏನೆಲ್ಲ ಕಾಶಿಯಿಂದ ತಂದಿದ್ರು ಗೊತ್ತಾ, ಇದು ವೈಟ್ ಕಲರು ಇರೋದು ಅದು ಗಂಗಾಜಲ, ಆಮೇಲೆ ಇದು ಅನ್ನಪೂರ್ಣೇಶ್ವರಿ ವಿಗ್ರಹ. ಸೊ ಮನೇಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ತಂದಿದ್ದಾರೆ ನಮ್ಮಜ್ಜಿ. ಆಮೇಲೆ ಇದೇನು ಅಂತ ಗೊತ್ತಿಲ್ಲ, ಅದು ದೃಷ್ಟಿಗೆ ಒಳ್ಳೆಯದು ಅಂತ ನಮ್ಮ ಅಜ್ಜಿ ತಂದಿದ್ದಾರೆ. ಆಮೇಲೆ ಅವ್ರ ಮೊಮ್ಮಕ್ಕಳಿಗೆಲ್ಲ ಬ್ಯಾಂಗಲ್ಸ್ ತಂದುಕೊಟ್ಟಿದ್ದಾರೆ, ಬಳೆಗಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಫುಡ್ ಟಾಕೀಸ್. ಸೊ ಇವತ್ತಿನ ವ್ಲಾಗ್ ಹಬ್ಬದಾಗಿರುತ್ತೆ, ಶಿವರಾತ್ರಿ ಹಬ್ಬದ್ದು. ಇದೇನಪ್ಪ ತುಳಸಿ ಗಿಡ ತೋರಿಸ್ತಿದ್ದೀರಾ ಅನ್ಕೊತಿದ್ದೀರಾ? ಇದಕ್ಕೆ ನೀರು ಹಾಕಬೇಕಿತ್ತು, ಸೊ ಅದಕ್ಕೆ ತೋರಿಸ್ತಿದ್ದೆ. ಈಗ ಮಮ್ಮಿ ಏನು ಮಾಡ್ತಾರೋ ನೋಡ್ಕೊಬರೋಣ ಬನ್ನಿ. ನೋಡಿ, ಈ ಸೈಡ್ ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದಾರೆ. ಆಮೇಲೆ ಅರ್ಶಿನ ಕುಂಕುಮನೂ ಇಕ್ಕಿದ್ದಾರೆ. ಸ್ಟೆಪ್ಸ್ ಆಗಿ ಬಂದರೆ ಇಷ್ಟೆಲ್ಲ ದೇವರುಗಳಿದೆ. ನಾನು ನೋಟಿಸೇ ಮಾಡಿಲ್ಲ, ಅಜ್ಜಿ ಕಾಶಿಯಿಂದ ತಂದಿದ್ದು ಅನ್ನಪೂರ್ಣೇಶ್ವರಿ ವಿಗ್ರಹ ಇಲ್ಲಿ ಇಕ್ಕಿದ್ದಾರೆ. ಆಮೇಲೆ ಇಲ್ಲಿ ಗಂಗಾಜಲನೂ ಇಕ್ಕಿದ್ದಾರೆ ನೋಡಿ, ಇಲ್ಲಿ ಅದನ್ನು ಇಕ್ಕಿ ಪೂಜೆ ಮಾಡ್ತಾರೆ. ಸೊ ದೇವ್ರ ಮನೆಯಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ, ಇನ್ನು ಹೂವು ಒಂದು ಹಾಕಿ ಪೂಜೆ ಮಾಡಬೇಕು. ಸೊ ಇದೇ ನಮ್ಮ ದೇವ್ರ ಮನೆ ರೆಡಿಯಾಗಿದೆ ಹಬ್ಬಕ್ಕೆ. ಇವಾಗ ದೇವ್ರ ಫೋಟೋಗೆಲ್ಲ ಹೂವು ಹಾಕೋಕ್ಕೆ ಅಮ್ಮ ಹೂವು ಕಟ್ತಿದ್ದಾರೆ. ಈಗ ನೋಡಿ, ಮಮ್ಮಿ ಕೆಳಗಡೆ ಹೋಗಿ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದಾರೆ. ಸೊ ಇವತ್ತು ಹಬ್ಬದ ವಿಶೇಷ ಅಂತ ಒಂಚೂರು ದೊಡ್ಡದು ಹಾಕಿದ್ದಾರೆ. ಟೈಮ್ ಇರಲಿಲ್ಲ, ಯಾಕಂದರೆ ಅಡುಗೆ ಎಲ್ಲ ಮಾಡಬೇಕಿತ್ತು, ಸೊ ಕಲರ್ ಫಿಲ್ ಮಾಡಿರಲಿಲ್ಲ. ಗೇಟಲ್ಲೂ ರಂಗೋಲಿ ಹಾಕಿ ಹೂವೆಲ್ಲ ಇಕ್ಕಿದ್ದಾರೆ. ಸೊ ಬನ್ನಿ, ಅಲ್ಲಿ ಬಾಗ್ಲ ಹತ್ರ ತೋರಿಸ್ತೀನಿ. ನೋಡಿ, ಬಾಗ್ಲ ಹತ್ರನೂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅದು ನೋಡಿ, ಲೋಟಸ್ ಥರ ಚೆನ್ನಾಗಿದೆ. ಇವಾಗ ಕ್ಲೀನಾಗಿ ಹೂವು, ತುಳಸಿ ಕಟ್ಟೆ ಹತ್ರನೂ ಹೂವೆಲ್ಲ ಇಕ್ಕಿದ್ದಾರೆ, ಹೂವು ಮತ್ತು ಅರ್ಶಿನ ಕುಂಕುಮ. ಸೊ ಬನ್ನಿ, ಅಮ್ಮ ಏನು ಮಾಡ್ತವ್ರೆ ನೋಡೋಣ. ಸೊ ಈಗ ತಾನೇ ಮಮ್ಮಿ ಎಲ್ಲ ಹೂವು ಹಾಕಿದ್ದಾರೆ. ನೋಡಿ, ದೇವ್ರ ಮನೆಯಲ್ಲಿ ಹೂವು ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಿದೆ. ಫುಲ್ಲು ಈಗ ಒಂಥರ ಕಳೆ ಬಂದಂಗಿದೆ ದೇವ್ರ ಮನೆಗೆ. ಇದು ನೋಡಿ, ಮನೇಲೂ ಒಂದು ಪುಟ್ಟ ಆನೆ ಇದೆ, ಅದಕ್ಕಮ್ಮ ಮನಿ ಪ್ಲಾಂಟ್ ಹಾಕಿಕ್ಕಿದ್ದಾರೆ. ಅದ್ರ ಮೇಲೂ ಒಂದು ಹೂವು ಇಕ್ಕಿದ್ದಾರೆ. ಇದು ಅಕ್ಷತೆ ಎಂತಕ್ಕಂತ ಗೊತ್ತಿಲ್ಲ, ಕೇಳಬೇಕು ಆಮೇಲೆ. ನೋಡಿ, ಇಲ್ಲೊಂದು ಬುದ್ಧ ಇದೆ, ಬುದ್ಧಗೂ ಹೂವು ಇಕ್ಕಿದ್ದಾರೆ. ಅಲ್ಲೇ ಇರಲಿ. ನಮ್ಮ ಮನೆ ಎಂಟ್ರಾಗಿದ್ದ ತಕ್ಷಣ ಸೈಡಲ್ಲಿ ಒಂದು ಏನದು ಹೋಲ್ಡರ್ ಥರ ಇಕ್ಕಿದ್ದಾರೆ, ಅದ್ರ ಮೇಲೆ ಒಂದು ಗಣೇಶ, ಕೃಷ್ಣ, ಅದಕ್ಕೂ ಹೂವು ಇಕ್ಕಿದ್ದಾರೆ ನೋಡಿ. ಆಮೇಲೆ ಒಂದು ಚಿಕ್ಕ ಪಾಟ್, ಚೆನ್ನಾಗಿದೆ ಅಲ್ವಾ? ನಾನು ಆವಾಗಲೇ ಗಂಗಾಜಲ ಮತ್ತು ಅನ್ನಪೂರ್ಣೆ ತೋರಿಸಿದ್ನಲ್ಲ ನಮ್ಮ ಅಜ್ಜಿ ತಂದಿದ್ದು. ಆಮೇಲೆ ಇದೊಂದು ಹಾಕಿದ್ದಾರೆ ನೋಡಿ, ಆಚೆ ಬಾಗಿಲು ಎಂಟ್ರೆನ್ಸ್ ಆಗಿದ ತಕ್ಷಣವೇ. ಇದೇನವ ಇದು? ದೃಷ್ಟಿಗೆ ಅಂತ ತಂದಿದ್ದಂತೆ ನೋಡಿ, ಹಾಕಿದ್ದಾರೆ ಅದು. ನಾನು ಈಗ ಕೆಳಗಡೆ ಹೋಗಿ ಪೂಜೆ ಮಾಡ್ಕೊಬರೋಣ. ಇದು ಗ್ರೀನ್ ಕಲರ್ದು ಏನೋ ಅಂದ್ಕೊಂಡಿದ್ದೀರಾ, ಅದು ಬಿಲ್ಪತ್ರೆ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನಿಗೆ ಇಷ್ಟ ಆಗಿರೋ ಹೂವಂತೆ, ಸೊ ಅದಕ್ಕೆ ಈಗ ಪೂಜೆ ಮಾಡ್ಕೊಬರೋಣ ಬನ್ನಿ. ಪೂಜೆ ಮಾಡೋಕ್ಕೆ ಬಂದಿರೋದು, ಸೊ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ಈಗ ಪೂಜೆ ಮಾಡಿದ್ದಾಗಿದೆ, ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಯ್ತಾ ಇದ್ದೀನಿ. ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡಾದ್ಮೇಲೆ ಪೂಜೆ ಮಾಡ್ತವ್ರೆ. ಈಗ ಮಮ್ಮಿ ಪೂಜೆ ಮಾಡ್ತವ್ರೆ. ಇದು ನಮ್ಮ ಮನೆ ದೇವರು ಸಿದ್ದೇಶ್ವರ ಅಂತ. ನಮ್ಮ ದೇವ್ರ ಮನೇಲಿ ಯಾವುದು ಶಿವನ ವಿಗ್ರಹ ಎಲ್ಲ ಫೋಟೋ ಇಲ್ದಿದ್ದ ಕಾರಣ ನಾವು ಇದಕ್ಕೆ ಬಿಲ್ಪತ್ರೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ದೀವಿ. ಸಿದ್ದೇಶ್ವರ ಅಂದರೆ ಈಶ್ವರ ಆಗುತ್ತಲ್ವ, ಸೊ ಅದಕ್ಕೇ ಬಿಲ್ಪತ್ರೆ ಹೂವು ಈ ದೇವ್ರ ಫೋಟೋಗೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ. ನಮ್ಮ ಅಜ್ಜಿ ತಾತ, ನಮ್ಮ ಮಮ್ಮಿ ಅಜ್ಜಿ ತಾತನಿಗೆಲ್ಲ
ಪೂಜೆ ಮಾಡ್ತವ್ರೆ. ಇವರು ನಮ್ಮ ಮಮ್ಮಿಯವರ ಅಪ್ಪ, ಇವರು ನಮ್ಮ ಅಪ್ಪನವ್ರ ಅಪ್ಪ, ಇವರು ನಮ್ಮ ಅಪ್ಪನವ್ರ ಅಮ್ಮ, ಇವರು ನಮ್ಮ ಅಪ್ಪನವ್ರ ಅಮ್ಮ. ಆಚೆ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತವ್ರೆ. ಆಮೇಲೆ ಸೂರ್ಯನ ಪೂಜೆ ಮಾಡ್ತವ್ರೆ. ಹೊಸ್ಲಿಗೆ ಈಗ ಮಿಥುನು ಇವತ್ತು ಉಪವಾಸ ಇರ್ತಾನಂತೆ. ಲಾಸ್ಟ್ ಇಯರು ಇದ್ದಿದ್ದ, ಸೊ ಈ ಇಯರು ಇರ್ತಾನಂತೆ. ಸೊ ಅದಕ್ಕೆ ಬೇಡ್ಕೊತಿದ್ದ ದೇವ್ರ ಹತ್ರ. ನಾನು ಯಾವ ವರ್ಷನೂ ಇರಲಿಲ್ಲ, ಸೊ ಈ ವರ್ಷ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟೊತ್ತು ಇರ್ತೀನಿ ಅಂತ. ಈ ಕಡೆ ದೇವ್ರ ಮನೆಗೆ ಮಾಡ್ತವ್ರೆ. ಅದು ಪೂಜೆ ಮಾಡಿದ್ದೀವ ಗಂಗಾ ಜಲದ್ದು. ನಮ್ಮ ಮಮ್ಮಿ ಮತ್ತು ಆಂಟಿ ಏನೋ ಮಾಡ್ತವ್ರು, ಕೇಳೋಣ ಬನ್ನಿ. ಏನು ಮಾಡ್ತಿದ್ದೀರ ಆಂಟಿ? ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು. ನೀವು ಅದು ಏನೋ ಊರಕ್ಕಿ ತಂಬಿಟ್ಟು, ಉರ್ದಕ್ಕಿ ತಮಟ. ತಮಟನು ಎಂತದೋ ಒಂದು ತಮಟ. ಇವನೊಬ್ಬ. ಇದಕ್ಕೆ ಫುಲ್ ರೆಸಿಪಿ ನಾನು ಸಪ್ರೇಟ್ ವ್ಲಾಗ್ ಹಾಕ್ತೀನಿ, ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ. ಆಂಟಿ ಮತ್ತು ಮಮ್ಮಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಡುಗೆ ಮಾಡೋದಲ್ಲ, ಹಬ್ಬದ ಅಡುಗೆ. ಗಗನ ಇವನು ಗಗನ ಅಡುಗೆ ಮಾಡಕ್ಕೆ ಹೋಯ್ತವನೆ. ಮದುವೆಗೆ ಮುಂಚೆ ಹಬ್ಬ ಅಂದ್ರೆ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀಟಾಗಿ ರೆಡಿ ಆಗೋದು ಹಬ್ಬ. ಮದುವೆ ಆದ್ಮೇಲೆ ಇವಾಗ ನೀನ್ ರೆಡಿ ಆಗಿದ್ಯಲ್ಲ ಹಂಗೆ ಬರೀ ಏನು ಮಾಡ್ತಾರೆ, ಬರೀ ಏನೋ ಫೋನ್ ಇಟ್ಕೊಂಡು ರೆಡಿ ಆಗ. ಅಮ್ಮ ಆಂಟಿ ಎಲ್ಲ ಒಳಗಡೆ ಅಡುಗೆ ಮಾಡ್ತಿದ್ರೆ ನಮ್ಮ ಅಪ್ಪ ಮತ್ತೆ ಮಿಥುನು ಫ್ರೂಟ್ಸ್ ತಿಂತವ್ರು ನೋಡಿ. ಅದು ನನಗೆ ಕೊಡ್ದಾರೆ ಅವ್ರೆ ಇಬ್ಬರೇ ಮಾಡ್ತಿದ್ದೀರಾ? ಎಂತಕ್ಕೆ? ರವೆ ಉಂಡೆ ಮಾಡಿ. ಹೌದಾ? ಮತ್ತೆ ನಿಮಗೆ ಹಬ್ಬ ಅಂದ್ರೆ ಯಾವ ಥರ? ನಮ್ಗೆ ಯಾವ ಥರ ಹಬ್ಬ? ಶಿವರಾತ್ರಿ ಹಬ್ಬ ಅಂದ್ರೆ ಮಾಮೂಲಿ ನಮಗೆಲ್ಲ. ಅಂದ್ರೆ ನಮ್ಮ ಮನೇಲಿ ನಮ್ಮೂರಲ್ಲೆಲ್ಲ ಜಾಗರಣೆ ಇದ್ರು ನಮ್ಮ ಮನೇಲಿ ನಾನು ಎಲ್ಗೂ ಕಳಿಸ್ತಿರ್ಲಿಲ್ಲ. ನಾನು ಕದ್ದು ಮುಚ್ಚಿ ಹೋದ್ರೆ ನಮ್ಮ ಅಪ್ಪ ಬಂದು ಮತ್ತೆ ಕರ್ಕೊಂಡು ಹೋಗ್ಬಿಡೋರು. ಹಂಗಾದ್ರೆ ನಿಮ್ಗೆ ಜಾಗರಣೆ ಇರ್ತಿರ್ಲಿಲ್ಲ? ಹಬ್ಬಕ್ಕೆ ನಮ್ಮ ಮನೇಲಿ ನಮ್ಮಮ್ಮ ಕಡಲೆ ಬೀಜದ ಉಂಡೆ ಮಾಡೋಳು, ರವೆ ಉಂಡೆ ಮಾಡೋಳು. ಅದ್ ಮಾತ್ರ ನೆನ್ಪೈತೆ. ಅಡ್ಗೆ ಚೆನ್ನಾಗಿ ಮಾಡೋಳು ನಮ್ಮಮ್ಮ. ನೀವು ಮಾಡ್ತೀರಲ್ಲ ಚೆನ್ನಾಗಿ ಅಡುಗೆನೆ? ನಮ್ಮಮ್ಮ ಅಷ್ಟಲ್ಲ, ಪರವಾಗಿಲ್ಲ. ಮತ್ತೆ ಈ ಸತಿ ಇರ್ತೀರಾ ಜಾಗರಣೆ? ಪಕ್ಕ. ಮದ್ವೆ ಆದ್ಮೇಲೆ ಏನೋ ಜಾಗರಣೆ ಮುಂಚೆ ಇಲ್ಲ. ನೋಡಿ ಗೈಸ್, ನಮ್ಮ ಅಕ್ಕ ಏನು ಕ್ವಶನ್ ಕೇಳ್ತಾ ಇದೆಯೋ ಹೇಳಿ. ಯಾಕಂದ್ರೆ ನಮ್ಮ ಮನೇಲಿ ನನ್ನನ್ನ ಎಲ್ಗೂ ಕಳಿಸ್ತಿರ್ಲಿಲ್ಲ. ಹೆಣ್ಮಕ್ಳು ನೈಟ್ ಟೈಮ್ ಎಲ್ಲ ಆಚೆ ಓಡಾಡ್ಬಾರ್ದು, ನೋಡಿದ್ರೆಲ್ಲ ಏನೋ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನನ್ನ ಆಚೆನೆ ಕಳಿಸ್ತಿರ್ಲಿಲ್ಲ ನಮ್ಮ ಮನೇಲಿ. ನನ್ನ ಮದ್ವೆಗೆ ಮುಂಚೆ ಒಂದು ಅಂದ್ರೆ ಟ್ರಿಪ್ ಅಂತ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ದೇವಸ್ಥಾನಕ್ಕಾದ್ರೆ ಜೊತೆಲಿ ಕರ್ಕೊಂಡ್ ಹೋಗೋರು, ಜೊತೆಲಿ ಕರ್ಕೊಂಬರೋರು. ಎಲ್ಲಾದ್ರೂ ದೇವ್ರ ಮೆರವಣಿಗೆ ಆಗ್ತಿದೆ ಅಂದ್ರೆ ಯಾರಾದ್ರೂ ಒಬ್ರು ಜೊತೆಲಿ ಇರೋರು. ಎಲ್ಗೂ ಕಳಿಸ್ತಾನೆ ಇರ್ಲಿಲ್ಲ. ಅದಾದ್ಮೇಲೆ ರಾಜಾರೋಷವಾಗಲ್ಲ, ನಮ್ಮ ಯಜಮಾನ್ರ ಜೊತೆ. ನಮ್ಮ ಯಜಮಾನ್ರು ಒಬ್ಬಳೆಲ್ಲ ಕಳ್ಸಲ್ಲ. ಸರಿ. ಮದ್ವೆಗೆ ಮುಂಚೆ ಹಬ್ಬ ಅಂದ್ರೆ ನನಗೆ 2 ದಿವಸ ಮುಂಚೆನೆ, ನಮ್ಮೂರಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇರೋ ಕಾರಣ 2 ದಿವಸ ಮುಂಚೆನೆ ಅಟೆಂಡ್ ಮಾಡ್ತಿದ್ದೆ, ಮೆಹಂದಿ ಹಾಕ್ಕೋಬೇಕು ಅಂತ. ಆಮೇಲೆ ಡ್ರೆಸ್ಸಲ್ಲಿ ಎಷ್ಟು ಕಲರ್ ಸಿಗ್ತಾವೋ ಅಷ್ಟು ಕಲರ್ ಬಳೆ ಹಾಕೋಬೇಕು ಅಂತ ಮ್ಯಾಚಿಂಗ್ ಬಳೆ ಮಾಡ್ತಿದ್ದೆ. ಇವಾಗ ಎಂತ ಇಲ್ಲ, ಹಬ್ಬ ಸ್ಟವ್ ನಾನು ಹಬ್ಬ ಜೀವನ. ನಿಮ್ಮ ಲೈಫಲ್ಲೂ ಅದೇ ಥರ ಇದ್ದರೆ ಹಬ್ಬ ಅಂದರೆ ಅಡುಗೆ ಮನೆಗೆ ಸೀಮಿತವಾಗಿ ಯಾರಾದರೂ ಇದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನಾವು ಹಬ್ಬಕ್ಕೆ ಇಲ್ಲಿ ಹುರಿದಿಟ್ಟು ಅಕ್ಕಿ ತಂಬಿಟ್ಟು ಮಾಡಿದ್ದೀವಿ. ನಾವಿಲ್ಲಿ ಹಬ್ಬಕ್ಕೆ ಬಿಳಿ ಜೋಳದ ಉಂಡೆನೂ ಮಾಡಿದ್ದೀವಿ. ಹಬ್ಬಕ್ಕೆ ಏನೆಲ್ಲ ಮಾಡಿದ್ದೀವಿ ಗೊತ್ತಾ? ಇದು ಬಿಳಿ ಜೋಳದ ಉಂಡೆ, ಇದು ಹುರಿದಕ್ಕಿ ಹಿಟ್ಟಿನ ತಂಬಿಟ್ಟು, ಇದು ನನ್ನ ಫೇವ್ರೆಟ್ ರವೆ ಉಂಡೆ. ಸೊ ನಾವು 3 ಐಟಮ್ಸ್ ಮಾಡಿದ್ದೀವಿ. ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ಇದ್ರದ್ದು ವಿಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿರ್ತೀನಿ. ಆದರೆ ಮುಂಚೆ ಅಪ್ಲೋಡ್ ಮಾಡಿರ್ತೀನೋ ಆಮೇಲೆ ಅಪ್ಲೋಡ್ ಮಾಡಿರ್ತೀನೋ ಗೊತ್ತಿಲ್ಲ, ಆದರೆ ಅಪ್ಲೋಡ್ ಮಾಡಿರ್ತೀನಿ. ಟೈಮ್ ನೋಡಿದ್ರೆ 4:15 ಆಯಿತು. ಇದನ್ನೆಲ್ಲ ಮಾಡಿ ಇಕ್ಕೋಷ್ಟರಲ್ಲಿ ಆಂಟಿ ಮತ್ತು ಮಮ್ಮಿ ಇದು ಯಾವಾಗಲೇ ಹೇಳಿದ್ನಲ್ಲ ಇದು ಏನೇನು ಅಂತ, ಇದು ನನ್ನ ಫೇವ್ರೆಟ್, ನಾನು ಮಾತ್ರ ಬಿಡಲ್ಲ. ಸೊ ಇದೆಲ್ಲ ಮಾಡಿರೋದು ಎಡೆಗೆ ಇಕ್ಕೋಕ್ಕೆ. ಆಮೇಲೆ ಫ್ರೂಟ್ಸ್ ಎಲ್ಲ ಇಕ್ತಾರೆ, ಆಮೇಲೆ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಏನೇನೆಲ್ಲ ಇಕ್ಕಿದ್ದಾರೆ ಅಂತ. ಎಲ್ಲಿಗೋಯ್ತಿದ್ದೀರ ಆಂಟಿ? ನಾವು ಬರ್ತೀವಿ ನಡೀರಿ, ಹಂಗೆ ಹೋಗೋಣ. ಯಾವ ದೇವಸ್ಥಾನಕ್ಕೆ? ನಾನು ಪಾಪ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಆಮೇಲೆ ಆಂಟಿ ಮತ್ತು ಅಂಕಲ್ಲು ನಮ್ಮ ಮುಂದೆ ಹೋಗ್ತಿದ್ದಾರೆ.
ನಮ್ಮ ಮಮ್ಮಿ ಜೊತೆ ಗಗನು ಮಿಥುನ್ ಇಬ್ಬರು ಬಂದರು. ನೋಡಿ ಮಿಥುನ್ ಹೆಂಗೆ ಕೂತಿದ ನೋಡಿ. ನಾವು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ನಮ್ಮ ಮನೆಯಿಂದ ಒಂದು 500 to 600 ಮೀಟರ್ಸ್ ಅಷ್ಟೇ ಇರೋದು. ಸೊ ಬೇಗ ಬಂದ್ವಿ. ಸೊ ಪಪ್ಪ ಹೇಳ್ತಿದ್ರು ಬೆಳಗ್ಗೆ ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ಇತ್ತು, ಉದ್ದ ಇತ್ತು ಅಂತ. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ದರ್ಶನ ಮಾಡೋಕ್ಕೆ. ನಾನು ದರ್ಶನ ಮಾಡಿ ನಿಮಗೂ ಮಾಡಿಸ್ತೀನಿ ಬರ್ರಿ. ಇದು ಫುಲ್ಲು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಫುಲ್ ಡೆಕೋರೇಷನ್ ಎಲ್ಲ ಮಾಡಿದರು, ಚೆನ್ನಾಗಿತ್ತು. ಸೊ ಗರ್ಭಗುಡಿಲೂ ಶಿವನಿಗೆ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಇದು ಗಣೇಶನ ಗುಡಿ, ಅಂದರೆ ಒಂದೇ ದೇವಸ್ಥಾನದಲ್ಲಿ ಗಣೇಶನದು ವಿಗ್ರಹ, ಆಮೇಲೆ ಶಿವನ ವಿಗ್ರಹ ಮತ್ತು ಅಯ್ಯಪ್ಪ ಸ್ವಾಮಿ ವಿಗ್ರಹ ಇದೆ. ಶಿವನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದು ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಅದು ಒಂದು ಸ್ವಲ್ಪ ದೂರನೇ, ಅಂದರೆ ಆಪೋಸಿಟ್ಟೇ ಇರೋದು, ಒಂದು ರೋಡ್ ಅಷ್ಟೇ ಅಡ್ಡ. ಸೊ ಅಲ್ಲಿಗೆ ಬಂದು ದರ್ಶನ ಮಾಡ್ತಿದ್ವಿ. ಸೊ ಆಂಜನೇಯ ದೇವ್ರಿಗೂ ಚೆನ್ನಾಗಿ ಅಲಂಕಾರ ಮಾಡಿದರು. ಒಂಥರ ಸ್ಪೆಷಲ್ ಅನಿಸ್ತು, ಯಾಕಂದರೆ ಈ ಸತಿ ಅಲಂಕಾರ ಮಾಡಿದ್ದು ಗವೆಗಳಲ್ಲಿ. ಗವೆ ಗೊತ್ತಿದೆ ಅಂದ್ಕೊತೀನಿ, ಅದು ಚಕ್ಕಬರ ಆಡ್ತಾರಲ್ಲ ಅದರಲ್ಲಿ ಮಾಡಿದರು, ಚೆನ್ನಾಗಿತ್ತು. ಎಲ್ಲರೂ ತೀರ್ಥ ಇಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಿದ ತಕ್ಷಣ ಇನ್ನೊಂದು ದೊಡ್ಡ ಆಂಜನೇಯನ ವಿಗ್ರಹ ಇತ್ತು. ಆಮೇಲೆ ಹಸು ಮತ್ತು ಕೃಷ್ಣಂದೊಂದು ವಿಗ್ರಹ ಇತ್ತು. ಸೊ ಅಲ್ಲೂ ಕೈ ಮುಕ್ಕೊಂಡು ಮುಂದಕ್ಕೆ ಬಂದ್ವಿ. ಆಮೇಲೆ ಮುಂದಕ್ಕೆ ಬಂದು ಪ್ರಸಾದ ಇಸ್ಕೊಂಡು ಎಲ್ಲ ತಿಂತಾಯಿದ್ರು, ಆದರೆ ನಾವು ತಿನ್ನಲಿಲ್ಲ, ಯಾಕಂದರೆ ನಾವು ಉಪವಾಸ ಇದ್ವಲ್ಲ. ಸೊ ನಾವು ಬರೀ ಕೇಸರಿಬಾತ್ ತಿಂದ್ಕೊಂಡ್ವಿ. ಪ್ರಸಾದ ಎಲ್ಲ ತಿಂದು ಮತ್ತೆ ನಾವು ಮನೆ ಕಡೆಗೆ ಬಂದ್ವಿ. ಸೊ ಮನೆ ಹತ್ರ ಬಂದ್ವಿ ನೋಡಿ, ಪಾಪ ಗೇಟ್ ತೆಗೀತಿದ್ದಾರೆ. ತೆಗೆದು ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ರೆಸ್ಟ್ ಮಾಡಿದ್ವಿ. ನಾವು ಈ ರೀತಿ ಎಡೆ ಇಕ್ಕಿ ಪೂಜೆ ಮಾಡ್ತೀವಿ ಶಿವರಾತ್ರಿ ಹಬ್ಬಕ್ಕೆ. ಸೊ ಪೂಜೆ ಎಲ್ಲ ಮಾಡಾದ್ಮೇಲೆ ಎಡೆನೆಲ್ಲ ತಿಂದ್ವಿ. ಅದಾದಮೇಲೆ ಫ್ರಿಜ್ಜಲ್ಲಿ ಫಲೂಡ ಇತ್ತು, ಅದನ್ನು ತಿನ್ನೋಣ ಅಂತ ಎತ್ಕೊಂಡ್ವಿ. ಸೊ ನೋಡಿ, ನಾವಿಲ್ಲಿ ಡೆಕೋರೇಷನ್ಗೆ ಒಂದು ಸ್ವಲ್ಪ ಗಾರ್ನಿಷಿಗೆ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ. ಸೊ ನೋಡಿ ಎಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿ ಕಾಣಿಸ್ತಿದೆ ಮೇಲಿಂದ ಕೆಳಗಡೆ ಗಂಟ. ತಿನ್ನೋಣ ಬನ್ನಿ. ನಮ್ಮ ಅಜ್ಜಿ ಬಂದಿದ್ದಾರೆ. ಹಬ್ಬದ ಪ್ರಯುಕ್ತ ಮತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ನಾವು ಫಲೂಡ ಮಾಡಿಕೊಡ್ತಾ ಇದ್ದೀವಿ. ತಿಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳಜ್ಜಿ, ಆಯ್ತಾ? ಯಾವತ್ತನ ತಿಂದಿದ್ದ ಆ ಥರ? ನೋಡು, ನೀನು ದೊಡ್ಡ ಮೊಮ್ಮಗಳು ಮಾಡ್ಕೊತಾವಳೆ, ತಿನ್ನು. ಸೊ ಈಗ ಮಿಥುನ್ ತಿಂತಾವನೆ, ಟೇಸ್ಟ್ ನೋಡ್ಬಿಟ್ಟು ಹೇಳು. ನಿಮಗೆ ಕರ್ಕೊಂಡೋಗು, ಬರ್ತೀವಿ. ಆಂಟಿ ನನಗೆ ಕೊಡ್ತಾವ್ರೀಗ. ಸ್ಟ್ರಾಬೆರಿ ನನ್ನ ಫೇವ್ರೇಟ್. ನಮ್ಮ ಮಮ್ಮಿ ಮತ್ತೆ ದೊಡ್ಡ ಗ್ಲಾಸ್ ತಗೊಂಡು ಹಾಕೊಂಡು ತಿಂತಿದ್ದಾರೆ. ಇದು ಗಾರ್ನಿಷಿಂಗ್ ಮಾಡಿತ್ತಲ್ಲ, ವೇಸ್ಟ್ ಆಗಬಾರ್ದು ಅಂತನಾ? ವೇಸ್ಟ್ ಇಲ್ಲ ಆಗತ್ತೆ. ನಾವಿರುವಾಗ ತೊಳೆಯೋದು ಯಾರು ಅಂತ ಇಲ್ಲ ನಮ್ಮ ಹುಡುಗರೆಲ್ಲ ಏನೋ ಸ್ಪೆಷಲ್ ಆಗಿ ವುಮೆನ್ಸ್ ಡೇಗೆ ಅಂತ ಎಲ್ಲರಿಗೂ ಮಾಡ್ಕೊಟ್ಟವ್ರಲ್ಲ, ಅದಕ್ಕೆ ತಿಂದು ನೋಡ್ಬಿಟ್ಟು ಹೇಳೋಣ ಹೆಂಗಿದೆ ಅಂತ. ಫಸ್ಟ್ ನಾನು ತಿನ್ಬಿಟ್ಟು ನೋಡಿ ಹೇಳ್ತೀನಿ ಬನ್ನಿ ಗೈಸ್. ಚೆನ್ನಾಗಿದಮ್ಮ, ಪರವಾಗಿಲ್ಲ. ಚಿಕ್ಕದಾಗ ಸೆಕೆಂಡು ನಮ್ಮ ಗೆಸ್ಟನ್ ಕೇಳೋಣ ಬನ್ನಿ. ಹೆಂಗಜ್ಜಿ ಇದೆ ಟೇಸ್ಟು? ಹೌದಾ, ಚೆನ್ನಾಗಿದೆಯಾ? ಅಮ್ಮ ಇಲ್ಲೇ ಇದ್ಬಿಡಮ್ಮ, ದಿನ ಫಲಾಡ ಮಾಡ್ಕೊಡ್ತಾಳೆ ಆಂಟಿ. ನಿಮ್ಗೆ ಮುಖ ಯಾಕೆ ಹಂಗೆ ಮಾಡ್ಕೊಂತಿದ್ದೀರಾ? ಚೆನ್ನಾಗಿಲ್ವಾ? ಚೆನ್ನಾಗೈತೆ, ಐಸ್ ತಣ್ಣಗೈತೆ ಫ್ರೆಂಡ್ಸ್, ಅದಕ್ಕೆ. ಹೌದಾ ಮಿಥುನ್? ಅಮ್ಮ ಮೊನ್ನೆ ಒಂದ್ ದಿವಸ ಪಿಸ್ತಾ ಫ್ಲೇವರ್ ತಿಂದಿದ್ರಿ, ಇವತ್ತು ಮ್ಯಾಂಗೋ ಫ್ಲೇವರ್ ತಿಂತಾ ಇದೀವಿ. ನೆಕ್ಸ್ಟ್ ಆ ಫ್ಲೇವರ್ ಟ್ರೈ ಮಾಡ್ಬೇಕಂತ ಹೇಳಿದ್ರು. ಫಲೂಡ ಬೇಡ, ಬೇರೆ ಏನಾದರೂ ಟ್ರೈ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ಯಾಕಂದ್ರೆ ಬೇಸಿಗೆ ಕಾಲ ಅಲ್ಲ, ಬೇರೆ ಏನಾದ್ರು ಟ್ರೈ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಓಕೆ ಗೈಸ್, ತಿನ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಏನು ಬೇಕಜ್ಜಿ ನೆಕ್ಸ್ಟು? ಜಲ್ಲಿ ಕೇಕ್ ಅಲ್ವಮ್ಮ? ಹಾಂ, ಅದು ಹೆಂಗೈತೆ ಅಂತ ಗೊತ್ತಾ ನಿಂಗೆ? ಹುಳ ಬಿಟ್ಟಿರ್ತಾರೆ ಅದಕ್ಕೆ, ಹುಳ ಬಿಟ್ಟಿರ್ತಾರೆ ಅದಕ್ಕೆ, ಹುಳ ಬಿಟ್ಟಿರ್ತಾರೆ. ಹುಳ ತಿಂತೀಯಾ? ಅಯ್ಯೋ, ನಮ್ಮ ಅಜ್ಜಿ ಊರು ಸುತ್ಕೊಂಡು ಎಲ್ಲ ತಿನ್ನೋದ್ ಕಲ್ತವ್ರೆ ಅದಕ್ಕೆ. ಹೇಳಿ ಮತ್ತೆ. ಮೂಳೆ ಇರೋ ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ತಿಂತಾ ಇದೀವಿ, ಮೂಳೆ ಇಲ್ದಿರೋ ಹುಳನ್ ತಿನ್ನಕ್ಕಾಗಲ್ವಾ? ಆಯ್ತು, ಎಷ್ಟೋ ಕಡೆ ಹೋಟೆಲ್ಗಳಲ್ಲಿ ಊಟ ತಿಂದಿರ್ತೀರಾ, ಅದ್ರಲ್ಲಿ ಹುಳ ಸಿಕ್ಕೇ ಇರಲ್ಲ ಗ್ಯಾರಂಟಿ ಏನು ಇಲ್ಲ. ಓಕೆ, ನೀವು ತಿನ್ಕೊಳ್ಳಿ ಆಂಟಿ, ಸಾರಿ ಡಿಸ್ಟರ್ಬ್ ಮಾಡಿರೋದಕ್ಕೆ. ಎಲ್ಲರೂ ತಿನ್ಕೊಳ್ಳಿ. ಏನಜ್ಜಿ ಏನೋ ಅಂತಿದ್ದಲ್ಲ?
ನಮ್ಮ ಅಜ್ಜಿ ಬ್ಯುಸಿ ಆಗೋಗ್ಬಿಟ್ಟವ್ರು ತಿನ್ನೋದ್ರಲ್ಲಿ ಅಷ್ಟೊಂದು ಚೆನ್ನಾಗಿದೆ ಅಂತ. ತಿನ್ನೋ ಡಿಸ್ಟರ್ಬ್ ಮಾಡಬೇಡಿ ಫ್ರೆಂಡ್ಸ್. ಸಾರಿ ಗೈಸ್, ಬಾಯ್. ಸೀರಿಯಲ್ ಫ್ರೀಕು, ಅದ್ಯಾವುದೋ ಸೀರಿಯಲ್ ನೋಡಿಲ್ಲ ಅಂದ್ಬಿಟ್ಟು ಎಷ್ಟು ಕಾನ್ಸಂಟ್ರೇಟ್ ನೋಡ್ತಾವ್ರೆ. ಆಂಟಿ ಇವತ್ತು ಜಾಗರಣೆ ಇದ್ದೀವಿ ಅಲ್ವಾ, ಸೊ ಟೈಮ್ 1:30 ಆಗಿದೆ. ಯಾವಾಗ ನೋಡಿದ್ರು ಟಿವಿ ಏನೋ ನೋವಿಲ್ಲ ಗಾಯಿ, ಸುಮ್ಮನೆ ನನ್ನ ಹತ್ರ ಉಜ್ಕೋಬೇಕು ಅಂತ ಉಜ್ಕೊಂತವ್ರೆ. ಅಲ್ಲೇನಜ್ಜಿ ಓಲಿ ನೀನ್ ಚೆನ್ನಾಗಿ ಉಜ್ಜು ಪಲ್ಲವಿ. ಯಾಕೆ ಪಲ್ಲವಿ ಅರ್ಶನ ಇಡ್ತಾ ಇದೀಯ? ಕ್ಲೀನಾಗಿ ಉಜ್ಜುವ. ನಮ್ಮ ಅಜ್ಜಿ ಸುಮ್ಮನೆ ಉಜ್ಕೊಂತಿರೋದು. ಕರೆಕ್ಟ್, ಬೆಳಗ್ಗೆಯಿಂದ ಊಟ ತಿಂದಿಲ್ಲ, ಶಕ್ತಿ ಇಲ್ಲ, ಉಪವಾಸ ಇದೀನಲ್ಲ ಗೈಸ್, ಅದಕ್ಕೆ. ಸಾಕೇನಜ್ಜಿ? ಈಗ ಆ ಕಾಲ ಆಯ್ತು, ಇವಾಗ ಈ ಕಾಲು ಉಜ್ಬೇಕಂತೆ. ಕ್ರೀಮ್ನ ಉಜ್ತಾ ಇದೀವಿ ಈಗ. ಅಂತೂ ಇಂತೂ ಒಂದು ಕಾಲಲ್ಲಿ ಅಜ್ಜಿಗೆ ಕಾಲುಗೆ ಏನ ಅಲ್ಲ ಅಜ್ಜಿ ಟಿವಿ ನೋಡ್ತಿದ್ರು, ನಾನು ಸುಮ್ಮನೆ ಕುಂತಿದ್ದೆ, ಕುತ್ಕೋಬಾರ್ದು ಅಂತ ಅಷ್ಟೇ ಉಜ್ಕೊಂತಿರೋದು. ಓ ಹಂಗಾರ ಅಜ್ಜಿ ಕಾಲ್ ನೋವಿಲ್ಲ, ಎಂತದೂ ಇಲ್ಲ. ಮೊಮ್ಮಗ ಸೇವೆ ಮಾಡಿಸ್ಕೊಳಕ್ ಕುದಿಸ್ಕೊಂತವ್ರೆ. ಆಡ್ಬೇಕಂತೆ, ಆದ್ರೆ ಅವ್ರ ಜೊತೆಗೆ ಯಾರು ಬರ್ತಾ ಇಲ್ಲ ಆಡಕ್ಕೆ. ನಾನ್ ಬರಲ್ಲ ನಾನು ಫಿಲಮ್ ನೋಡ್ಬೇಕು. ನನಗೆ ಗೊತ್ತು. ಬಾಯ್. ಶಿಲ್ಪಾ ಆಂಟಿ ಬಂದವ್ರೆ, ಅವ್ರು ಆಡ್ತಾವ್ರೆ. ಯಾಕೋ ಇಬ್ರಿಗೂ ಫಸ್ಟ್ 4 ಎಂಟಲ್ಲಿ ಯಾರಿಗೆ ಹೇಳ್ತಾರೆ ಅಂತ ನೀವೇ ಕಮೆಂಟ್ ಮಾಡಿ. ಇದು ಮಮ್ಮಿ ಕಾಯಿ ಅಂತೆ, ಇದು ಆಂಟಿ ಕಾಯಿ. ಮಮ್ಮಿಗೆ ಒಂದು ಬಿದ್ರೆ ಆಟ ಗೆಲ್ತಾರೆ, ಎಲ್ಲ ಆಡ್ ಮಾಡಾಕಿದ್ದಾರೆ. ಆಂಟಿ ದಿನ 3 ಕಾಯಿಗಳಿದೆ, 1 2 3. ನೋಡೋಣ ಯಾರು ಗೆಲ್ತಾರೆ ಅಂತ. ಅವ್ರ ಮುಖದಲ್ಲಿ ಟೆನ್ಷನ್ ನೋಡಿ, ಯಾರಿಗೂ ಇರಲ್ಲ ಅಷ್ಟಿದೆ. ಅಯ್ಯೋ ನಾಲ್ಕು. ಆಂಟಿ ನೀನು ನನ್ನ ಮಾಡಷ್ಟು ಬಂದೇ ಬಿಡ್ತಾರಮ್ಮ. ನೀವು ನೆಲದ ತಾನೇ ಆಡಬೇಕು. ಶಬಾಷ್ ಶಬಾಷ್ ಮಮ್ಮಿ, ಕಂಗ್ರಾಟ್ಸ್ ಮಮ್ಮಿ. ಕೈ ಕೊಡಮಿ. ನಾನು ನಮ್ಮ ಮಮ್ಮಿ ಜೊತೆ ಆಡ್ತಾ ಇದ್ದೀನಿ, ನೋಡೋಣ ಯಾರು ಗೆಲ್ತಾರೆ ಅಂತ. ಇದು ನಂದು, ಅದು ನಮ್ಮ ಮಮ್ಮಿದು. ಸೊ ಸ್ಟಾರ್ಟ್ ಮಾಡ್ತೀನಿ. ಏಕೆ? ಇದು ನಂದೇ, ಅದು ನಿಂದೆ. ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾರು ಗೆದ್ರು ಅಂತ. ಬಾಯ್. ಮತ್ತೆ ನಂದು 3 ಕಾಯಿ ಆಚೆ ಇದೆ, ನಮ್ಮ ಅಮ್ಮಂದು 1 ಕಾಯಿ ಇದೆ. ಆಡಬೇಕು, ಬೇಗ ಆಡ್ಬಿಟ್ಟು ಗೆಲ್ಬಿಡೋಣ ಬನ್ನಿ ಗೈಸ್. ಎಲ್ಲ ಸೀನಲ್ಲಿ ಇಲ್ಲ, ಯಾಕಂದರೆ ನಾನು ದಿನ ಎಷ್ಟೊಂದಿದೆ ನಡೆಸೋದು. ಆದಷ್ಟು ಬೇಗ ಆಡ್ಬಿಟ್ಟು ಹೋಗಿ ಫಿಲಮ್ ಮಾಡೋಣ. ಬೇಡ ಅಂದಾಗೆ 5 6 ಬೀಳುತ್ತೆ, ಬೇಕು ಅಂದಾಗೆ ಬೀಳಲ್ಲ. ಅಲ್ಲ 4 ಒಂದು ಹಾಕೋದು ಹೋಗುತ್ತಲ್ವಾ, ಒಂದು 5 ಹಿಂದೆ ಇನ್ನೊಂದು ಕಾಯಿ ಬರ್ತಾ ಇದೆಯಾ? ಬೀಳಲ್ಲ ಕಡೆ 5 6 ಬಿಡ್ತಾ 5 ಗಂಟೆ ಬಂತು. ಎಷ್ಟು ಸರಿ ಎಣಿಸಿಯಾ? 3. ಅಲ್ಲ ಪಲ್ಲವಿ 3 ಗಾಯ್ಸ್. ಅವಾಗಲೇ ಬಾರ ಹಾಕೋ ಬಂದ್ಬಿಟ್ಟೆ. 2 ಹಾಕಿರೋದು ಬರಲ್ಲ. ಅದೇ 12. ಅದೇ ಓಕೆ, ಬರ ಹಾಕಿ ಬಂದಿದ್ದಂಗಾರೆ ಬರ 5 ಗಾಯ್ಸ್. ಈಗ ನೋಡಿ, ನಂದು 1 ಕಾಯಿ ಇದೆ, ಅಮ್ಮದು 1 ಕಾಯಿ ಇದೆ. ಆ ಗ್ಯಾಪ್ ಟೈಮ್ ಹಣ್ಣು ಬಂದಿದೆ. ಹಲೋ ಎಕ್ಸ್ಕ್ಯೂಸ್ ಮೀ. ಮನೆ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗೆ ತಿರುಗಿಸ್ಬಿಡ್ತಾರೆ. ಇವರಿಬ್ರು ನನ್ನ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಮಲ್ಗವ್ರೆ. ಹೋದ್ರಿ ಅಂದರೆ 8 ಗಂಟೆ ಇಲ್ಲ 8:15 ನಿದ್ದೆ ಬರ್ತಾ ಇರುತ್ತೆ. ಇವಾಗ ಅಷ್ಟು ಟೈಮ್ ನೋಡಿ, 1:20 ಆಯಿತು, ಆದರೂ ಹಂಗೆ ಎದ್ದವ್ರು ನೋಡಿ. ಕಲಂಗಡಿ ಹಣ್ಣು ತಿಂತವ್ರೆ ಎಲ್ಲರೂ. ಇವಾಗನೂ ಇಲ್ಲಿ ಒಂದು ½ ಅನ್ ಅವರ್ ಇದ್ರೆ ನಿದ್ದೆ ಹೊರಟೋಯ್ತಾನೆ. ಮಿಥುನು ಇಲ್ಲಿದ್ದಾನೆ. ಎಷ್ಟೊದು ಗೊತ್ತಾ ಟೈಮ್ ನೋಡಿ, 2:15 ನಮ್ಮ ಅಜ್ಜಿ ಇನ್ನೂ ಫಿಲಮ್ ನೋಡೋದೇ ಬಿಟ್ಟಿಲ್ಲ. ಏನಜ್ಜಿ ಅಷ್ಟೊಂದು ಇಂಟ್ರೆಸ್ಟಾಗಿ ಕೂತ್ಕೊಂಡು ನೋಡ್ತಿದ್ಯಾ? ಅದು ನನ್ನ ಸ್ಪೆಕ್ಸ್ ಬೇರೆ ಹಾಕೊಂಡು. ಕೊಡು ನನ್ನ ಸ್ಪೆಕ್ಸ್ ಕೊಡು. ಇವತ್ತು ಶಿವರಾತ್ರಿ ಅಲ್ವಾ, ಅದಕ್ಕೆ ಶಿವನ್ ಪಿಕ್ಚರೇ ನೋಡ್ತವ್ರೆ.
ಈ ಟೈಮ್ ಈಗ 2:45 ಆಗಿದೆ. ಅವನೀಗ ಮಲಗಿದ್ದ ಎದ್ಬಿಟ್ಟವನೆ. ಅದನ್ನೇ ತೋರ್ಸು ಅಂತ ಬಂದರೆ ಎದ್ಬಿಟ್ಟವ. ನನ್ನ ಕಣ್ಣು ನೋಡಿ ಹೆಂಗೆ ಕೆಂಪಗಾಗಿದೆ. ನಮ್ಮ ಅಜ್ಜಿ ಒಂದು ತಟ್ಟೆ ತುಂಬ ಇದೇನಿದು ಕಲಂಗಡಿ ಹಣ್ಣು ತಿಂತವ್ರು ನೋಡಿ. ಯಾರು ತೋರ್ಸಲ್ಲ. ವಾಟ್ರ್ ಮೆಲನು. ಎಲ್ಲರೂ ಎದು ಜಾಗರಣೆ ಮಾಡ್ತಾವ್ರು, ನಾನು ಸೇರಿಸಿ. 4 ಗಂಟೆ ಆಗಿದೆ ಟೈಮು. ಸೊ ಮಮ್ಮಿ ಇಷ್ಟೊತ್ತು ಜಾಗರಣೆ ಮಾಡಿ ಈಗ ಅಡುಗೆ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಅಡುಗೆ ಮಾಡೋಕ್ಕೆ. ಸೊ ಬೆಳಿಗ್ಗೆ ಏನಪ್ಪ ಸ್ಪೆಷಲ್ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಏನಮ್ಮ? ಏನು ಅಂದರೆ ಕಾಳು ಸಾರು, ಮುದ್ದೆ, ಅನ್ನ, ಪಾಯಸ, ಬೋಂಡ, ಹಪ್ಳ, ಚಿತ್ರಾನ್ನ. ನಾನೇ ಎಲ್ಲ ಹೇಳಿದೆ ಅರ್ಧ. ಇಷ್ಟು ಮಾಡಿ ದೇವರಿಗೆ ಎಡೆ ಹಾಕ್ಬೇಕು. ಹೌದಾ? ಎಲ್ಲ ಮಾಡೋಕ್ಕೆ ಬೆಳಗ್ಗೆ ಆಗುತ್ತೆ, ಅದಕ್ಕೋಸ್ಕರ ಈಗಲೇ ಮಾಡ್ತಾರೆ. ನನ್ನ ಹೆಲ್ಪ್ ಏನೇನು ಬೇಡವಲ್ಲ ನಿಮಗೆ? ಬೇಡ ಬೇಡ, ಸಾಕು ಸಾಕು. ಸೊ ಬೆಳಿಗ್ಗೆ ಎಲ್ಲ ಅಮ್ಮ ರೆಡಿ ಮಾಡೋಷ್ಟರಲ್ಲಿ 6 o'clock ಆಗಿತ್ತು. ಸೊ ಅಮ್ಮ ಬಂದು ಪೂಜೆ ಮಾಡಿ ಎಡೆ ಕೊಟ್ಟರು ತಿನ್ನೋಕ್ಕೆ. ನಾವೆಲ್ಲ ತಿಂದ್ಬಿಟ್ಟು ಮಿಥುನ್ ಸ್ಕೂಲ್ಗೆ ಹೋದ, ನಾನು ಮನೇಲೇ ಇದ್ದೆ. ಸೊ ಈ ವ್ಲಾಗಲ್ಲಿ ನೋಡೋದ್ರಲ್ಲ ನಾವು ಹೇಗೆ ಹಬ್ಬನ ಆಚರಿಸಿದ್ವಿ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.